ನಮಸ್ಕಾರ ರೀಪಾ ಎಲ್ಲ ದೊಡ್ಡ ಮಂದಿಗೂ ಹ್ಯಾಂಗದಿರಿ. ನಾನು ನಿಮ್ಮ ದೀಪಾ ಗೌಡ. ಇವತ್ತಿನ ದಿನ ಮಳೆ ಬಂದ ಏನೇನು ಗದ್ದಲ ಮಾಡಿತು ಅನ್ನೋದನ್ನು ಒಂದೊಂದಾಗಿ ತೋರಿಸ್ತಾನಂತ ನಡೀರಿ. ಜೋಳದ ರಾಶಿ ಎಲ್ಲ ಮಾಡ್ತಿಂದ್ರಿ. ನೆಲನ ಈ ರೀತಿ ಟ್ಯಾಕ್ಟರ್ಲೆ ಗಳೆ ಹೊಡಿತಾರೋ ಯಾಕಪ್ಪ ಅಂದ್ರೆ ಮತ್ತು ಮಣ್ಣು ನಮಗೆ ಹದವಾಗಿ ಸಿಗಬೇಕು. ಹೆಂಗಂದ್ರೆ ಮಳೆ ಮತ್ತು ಬಿಸಿಲು ತಿಂತಂದ್ರೆ ಮಣ್ಣು ಮೆತ್ತಗಾಗಿ ಬಿಡ್ತೈತ್ರಿ. ಅದಕ್ಕೆ ಮಳೆ ಬರೋದ್ರೊಳಗಾಗಿ ಎಲ್ಲ ಕೆಲಸಗಳನ್ನ ಪಟ ಅಂತ ಮುಗಿಸ್ಕೊಂಡ್ಬಿಡ್ತಾರೋ. ನೋಡ್ರಿ ಅವ್ಕರ ಹಿಂದೆ ಗಾಡಿ ಹಿಂದೆ ಎಷ್ಟು ಚಂದ ಪಕ್ಷಿ ಓಡಾತಾವಂತ. ಹೊಟ್ಟೆ ಪಾಡಂದ್ರೆ ಹೆಂಗೈತೆ ನೋಡ್ರಿ. ಬಿದ್ದಂಥ ಕಾಳು ಹುಳ ಎಲ್ಲ ಹಾಕೊಂಡ್ಬಿಡ್ತಾವೆ. ನಡ್ರಿ ಇದೆಲ್ಲ ಮುಗುದಿಂದ ಮಳೆ ಹೆಂಗೆ ಬಂತು ನೋಡೋಣಂತ. ಆಲ್ಮೋಸ್ಟ್ ಆಲ ನಮ್ಮದು ಎಲ್ಲ ಹೊಲದ ಕೆಲಸ ಮುಗಿದ್ಬಿಟ್ಟಿತ್ರಿ. ಲಾಸ್ಟ್ ಉಳ್ದಿದ್ದಂದ್ರೆ ಒಂದು ಸ್ವಲ್ಪ ಬನ್ವಿ ಅಷ್ಟೇ ಉಳ್ದಿತ್ತು. ಯಾಕಂದ್ರೆ ಇನ್ನೊಂದು ತಾಸು ಲೇಟಾಗಿ ಬಂದಿರ್ರಿ, ಅದು ಕೆಲಸ ಮುಗಿದ್ಬಿಡ್ತಿತ್ತು. ನೋಡ್ರಲ್ಲೇ ಟ್ರಾಲಿ ಒಳಗೆಲ್ಲ ಹೇರಿದ್ವಿ, ಅದನ್ನೆಲ್ಲ ಮುಚ್ಚೋ ಅಷ್ಟೊತ್ತಿಗೆ ಮಳೆ ಸ್ಟಾರ್ಟ್ ಆಗಿಬಿಡ್ತು. ಮಳೆ ಅನ್ನೋದಕ್ಕಿಂತ ಗಾಳಿ ಭಾಳ ಬಿಟ್ಬಿಟ್ಟಿತ್ತು. ರೈತರ ಜೀವನ ಹೆಂಗಪ್ಪ ಅಂತಂದ್ರೆ ತಮ್ಮ ಹೊಟ್ಟೆಗಿಲ್ಲದೆ ಇದ್ದರೂ ದನ ಕರ ಆಕಳು ಎಲ್ಲರ ಹೊಟ್ಟೆ ನೋಡ್ಬೇಕಾಕತ್ರಿ. ನೋಡ್ರಿಲೆ ಕನಕಿ ಎಲ್ಲ ಮ್ಯಾಲೆ ಹೊಚ್ಚಿದ್ವಿ, ಗಾಳಿಗೆ ಒಟ್ಟ ನಿಂದಿರಲಿಲ್ಲ. ಹೀಗಾಗಿ ನಮ್ಮ ಅಕ್ಕನ ಮಗ, ನನ್ನ ಮಗ, ನಮ್ಮ ಮನೆಯವರು ಎಲ್ಲರೂ ಸೇರಿ ಮಳೆ ಹೋಗೋವರೆಗೂ ತಟ್ಟ ಹಿಡ್ಕೊಂಡು ನಿಂತ್ಬಿಟ್ರಿ. ಕನಿಕಿ ತೊಯ್ತಂದ್ರಿ ವರ್ಷಾನುವರ್ಷ ದನಗಳಿಗೆ ಮೇವು ಇರೋದಿಲ್ಲ. ಹೀಗಾಗಿ ಎಲ್ಲರೂ ಮಳೆಯಲ್ಲನ ನಿಂತ್ಕೊಂಡು ಅದಷ್ಟು ತಟ್ಟು ಹಿಡ್ಕೊಂಡು ನಿಂತುಬಿಟ್ಟಿರ್ರಿ. ಟೋಟಲಾಗಿ ಮಳರಾಜ ನಮ್ಮನ್ನೆಲ್ಲ ಓಡಿಸಾಡ್ಬಿಟ್ಟ. ಎಲ್ಲ ಮುಗಿದಿಂದು ಮಾರನೇ ದಿನ ಹಿತ್ತಲ ಕಡೆ ಹೋಗಿ ನೋಡಿದ್ರಿ. ಎಲ್ಲ ತೆಂಗಿನ ಗಿಡ ಬಾಗಿಬಿಟ್ಟಿದ್ದು. ಅದೊಂದು ನೋಡಿ ಭಾಳ ಬೇಜಾರಾಗಿಬಿಡ್ತು. ಅದು ನನ್ನ ಮಗ ಸ್ಕೂಲಿಂದ ಬಂದ ತಕ್ಷಣ ಸಲಿಕೆ ಕುದ್ಲಿ ತೊಗೊಂಡು ಅವಕ್ಕೆ ನೀರು ಹಾಸಕ್ಕೆ ಡೈಲಿ ಹೋಗ್ಕಂಡ್ರೆ ಅವನಿಗಂತೂ ಭಾಳ ಅಂದ್ರೆ ಭಾಳ ಫೀಲ್ ಆಗಿಬಿಡ್ತು. ಅರ್ಧಂಬರ್ಧ ಬೇರೆ ಕಿತ್ತ ಎಲ್ಲ ಮಲಗಿಬಿಟ್ಟಿದ್ದು. ನಮ್ದು ಈ ಕಡೆ ಭೂಮಿ ಏರಿ ಭೂಮಿ ಅಂತ ಕರಿತೇವೆ. ಏರಿ ಭೂಮಿ ಅಂದ್ರೆ ಭಾಳ ಪಳ್ಳೈತ್ರಿ. ಬೆಳಿಗ್ಗೆ ಭಾಳ ಉತ್ತಮ ಐತಿ ಕರೆ, ಆದರೆ ತೆಂಗಿನ ಗಿಡಕ್ಕದು ರೀ ಭಾಳ ಪಳ್ಳ ಆಗಿಬಿಟ್ಟಿದಾವು. 3-4 ವರ್ಷದಿಂದ ಮಕ್ಕಳನ್ನ ಜೋಪಾನ ಮಾಡ್ದಂಗೆ ಇಷ್ಟು ಚಂದ ನೋಡಿದ್ದೀವಿ ರೀ. ಗಾಳಿಗೆ ಈ ರೀತಿ ಆಗಿಬಿಟ್ಟಿತ್ತು. ನಮ್ಮಂಥ ರೈತರಿಗೆ ಹೆಂಗೆ ಗೊತ್ತೇನ್ರಿ, ಹಚ್ಚಿದ ಗಿಡ ಹೊಲದಾಗಿನ ಬೆಳೆ ಒಂಚೂರು ಹಾಳಾದಪ್ಪ ಅಂದ್ರೆ ಜೀವ ಹೋದಷ್ಟು ಫೀಲ್ ಆಗಿಬಿಡ್ತೈತಿ. ಯಾಕಂದ್ರೆ ಅವ್ಕರ ಮೇಲೆ ಆಸೆ ಇಟ್ಕೊಂಡು ಕುಂತಿರ್ತೇವಂತ. ನೋಡ್ರಿ ಎಷ್ಟು ಕ್ರಾಸ್ ಆಗಿ ಮಲಗಿಬಿಟ್ಟೈತಿ. ಒಂದು 20 ಗಿಡ ಹಚ್ಚಿದ್ದೀವಿ ರೀ. ಅದ್ರೊಳಗೆ ಒಂದು 5 ಗಿಡ ಈ ರೀತಿ ಆಗಿಬಿಟ್ಟಿದ್ದು. ನಮ್ಮ ಪುಣ್ಯ ಅಷ್ಟು ಆಗಿಲ್ಲ. ಅದೊಂದು ನೋಡಿ ಖುಷಿ ಅನ್ನಿಸ್ತು. ಇವು 5 ಗಿಡ ಆಗಿಬಿಟ್ಟಿದ್ದು ರೀ. ಇನ್ನು ಇದನ್ನು ಏನು ಮಾಡೋದಪ್ಪ ಅಂತ ವಿಚಾರ ಮಾಡಿ ನನ್ನ ಮಗ ಪಾಪ ಹಗ್ಗ ಕಟ್ಟಿ ಟ್ಯಾಕ್ಟ್ರಿಗೆ ಹಚ್ಚಿ ಎವಿಷ್ಟು ನಿಂದರ್ಸುನ್ ಬಾ ಅಂತೇಳಿ ಓಡೋಗಿ ಗಾಡಿ ತಂದುಬಿಟ್ರಿ. ಇಲ್ಲಿ ನೋಡ್ರಿ ಈ ರೀತಿ ಹಗ್ಗ ಕಟ್ಟಿ ಮುಂದೆ ಟ್ಯಾಕ್ಟ್ರಿಗೆ ಕಟ್ಟಿಬಿಟ್ಟೇ ಇದ್ದೀವಿ. ಮನುಷ್ಯರು ಎಬ್ಸಿದ್ರೆ ಹೇಳ್ತಾವೇನ್ರಿ, ಇಷ್ಟು ದೊಡ್ಡ ಗಿಡ ಆಗಿದಾವು ಹೇಳಿ ನೋಡೋನು. 5 ವರ್ಷಕ್ಕೆ ಕಾಯಕ ಅಂತ ಹೇಳಿ ಕೊಟ್ಟಿದ್ರಿ. ನಾವು ಹಚ್ಚಿ ಇವಾಗ 3 ವರ್ಷ ಆಗೈತಿ. ನೋಡೋನು ಎಷ್ಟು ದಿನಕ್ಕೆ ಅಕ್ಕಾವು ಅಂತ. ಅಲ್ಲಿವರೆಗೂ ಚಂದಗೆ ಇದ್ರೆ ಸಾಕಂತ ನಾ ಕೇಳ್ಕೊತೇನೆ. ಯಾಕಂದ್ರೆ ಈ 3 ವರ್ಷದಿಂದ ರೀ ಮಕ್ಕಳಕ್ಕಿಂತ ಹೆಚ್ಚು ಅವನ್ನ ಕೇರ್ ಮಾಡಿದ್ವಿ. ನೋಡ್ರಿಲ್ಲೇ ಗಾಡಿ ಹಚ್ಚಿ ಸಾವಕಾಶ ಅದನ್ನು ಎಬಿಸಿ ನಿಂದ್ರಸಾತೇವಂತ. ಯಾಕಂದ್ರೆ ಒಬ್ಬೊಬ್ಬರಿಗೆ ಏನು ಹೇಳುವಂಥ ಗಿಡ ಏನ್ರಿ ಇವ. ದೇವ್ರ ದಯದಿಂದ ಪೂರ್ತಿಯಾಗಿ ಗಿಡ ಹತ್ತಲಿ ಅಂತ ನಾ ಕೇಳ್ಕೊತೇನೆ. ಯಾಕಪ್ಪ ಅಂತಂದ್ರೆ ಬೇರೆಲ್ಲ ಒಂದು ಅರ್ಧಂಬರ್ಧ ಕಟ್ಟಾಗಿ ಬಿಟ್ಟಿದ್ದು ರೀ. ಅದಕ್ಕೆ ಗಿಡ ಒಣಗಬಾರ್ದು ಅಂತಂದು ಆ ದೇವ್ರ ಕಡೆ ಕೇಳ್ಕೊಳತನಂತ. ಇದರ ಪಕ್ಕದಲ್ಲಿರುವ ಚಿಕ್ಕು ಗಿಡ, ಮಾವಿನ ಗಿಡ, ಸಣ್ಣ ಮೆಣಸಿನ ಗಿಡ ಏನೂ ಆಗಿಲ್ಲ. ಇಷ್ಟು ದೊಡ್ಡದು ತೆಂಗಿನ ಗಿಡ ಕಿತ್ತದ್ರಿ. ಅದ ಒಂದು ಭಾಳ ಬೇಜಾರಾಗಿಬಿಡ್ತು. ಯಾವಕ್ಕೂ ಏನೂ ಆಗಿಲ್ಲ. ಅದೆಂತ ಗಾಳಿ ಬಿಟ್ಟಿತ್ತೋಪ ನಮ್ಮ ತೆಂಗಿನ ಗಿಡ ಹೋಗುವಷ್ಟು ಅಂತ ಫೀಲ್ ಆಗಿಬಿಡ್ತು. ನೋಡ್ರಿ ಯಾವುದು ಗಿಡ ಏನಾಗಿಲ್ಲ. ಈ ರೀತಿ ತೆಂಗಿನ ಗಿಡ ಅಷ್ಟೇ ಬಾಗಿಬಿಟ್ಟಿತ್ತು. ನೋಡ್ರಿ ಒಂದೊಂದು ಸೈಡ್ ಈ ರೀತಿ ಕಟ್ಟಿಗೆ ಹಾಕಿ ಅದಕ್ಕೆ ಹಗ್ಗ ಕಟ್ಟಿ ಈ ರೀತಿ ನಿಂದಿರ್ಸಿದೇವಂತ. ಎಷ್ಟು ದಿನ ನಿಂದಿರ್ತಾವೋ ಗೊತ್ತಿಲ್ಲ. ಇದೇ ಟೈಮ್ಗೆ ನಾವು ತೆಂಗಿನ ಗಿಡಕ್ಕೆ ರೀ ಔಷಧ ಮತ್ತು ಇಂಜೆಕ್ಷನ್ ಕೊಡ್ಸಿರ್ತೇವಂತ. ಪ್ರತಿ 6 ತಿಂಗಳಿಗೊಂದು ಸಾರಿ ಅವ್ರಿಗೂ ಫೋನ್ ಹಚ್ಚಿದ್ವಿ. ಅವರು ಕರೆಕ್ಟ್ ಟೈಮ್ಗೆ ಬಂದುಬಿಟ್ರು. ಯಾಕಂದ್ರೆ ತೆಂಗಿನ ಗಿಡದ ಸುಳಿ ಒಳಗ್ರಿ ಹುಳ ಅದು ಕಡಿಬಾರ್ದು ಅಂತ ಇಂಜೆಕ್ಷನ್ ಮಾಡಿಸಿರ್ತೀವಿ. ಅವರು ಇಂಜೆಕ್ಷನ್ ಬಂದು ಮಾಡಿದರು. ಎಲ್ಲ ಉಪ್ಪನ್ನ ಅಷ್ಟು ಗಿಡಕ್ಕೆ ಹಾಕಿದ್ರು, ಗೊಬ್ಬರ ಹಾಕಿದ್ರು. ಎಲ್ಲ ಪ್ರಯತ್ನವನ್ನು ಮಾಡಿದ್ದೀವಿ. ಇನ್ನು ದೇವ್ರ ವಿಚಾರ ಏನಕ್ಕತ್ತೋ ಅಂತ. ಇವತ್ತಿನ ಮಳೆ ಅವಂತರ ಹೆಂಗಿತ್ತು ಅನ್ನೋದನ್ನು ನೀವು ನನಗೆ ತಪ್ಪದ ಕಮೆಂಟ್ ಮಾಡಿ ಹೇಳ್ರಿ.